ಈ ನವರತ್ನ ಖಚಿತವಾದ ಕಂಬದ ಸಾಲುಗಳು ಎಷ್ಟೊಂದು ರಮ್ಯವಾಗಿ ರಂಜಿಸುತ್ತಿರುವುದು. ಇರಲಿ ಇನ್ನ ಸ್ವಲ್ಪ ಒಳ ಹೋಗಿ ನೋಡುವೆನು. ನೋಡ ಇದು ಸಂಭ್ರಮ, ಎದುವರನ ಹೊರವನುನ ಹೊಡೆದು ಮೆರವ ಸುದಿನ. ನೋಡ ಇದು ಸಂಭ್ರಮ, ಚಿತ್ರ ವಿಚಿತ್ರದಿ ಕೆತ್ತಿದೆ ಕಂಬಗಳು, ಚಿತ್ರ ವಿಚಿತ್ರದಿ ಕೆತ್ತಿದೆ ಕಂಬ ತಳಿಸಿರ್ಪುದು ಮನ ಕೆದು ಭವನ, ತಳಿಸಿರ್ಪುದು ಮನ ಕೆದು ಭವನ. ಕೃಷ್ಣನ ಭವನ ನನಗೆ ಸಾಟಿಯೇ, ಕೃಷ್ಣನ ಭವನ ನನಗೆ ಸಾಟಿಯೇ. ಹಾಗೂ ಸತ್ಪುನರ ಸಾಹಿತ್ಯ ಸಮಬಲ, ಇದು ಸಂಭ್ರಮ, ಎದುವರನ ಹೊರವನುನ ಹೊಡೆದು ಮೆರವ ಸುದಿನ. ಸಮಯವು ಸಾಧಿಸಿ ಶತ್ರುಗಳೆಲ್ಲ, ಸಮಯವು ಸಾಧಿಸಿ ಶತ್ರುಗಳೆಲ್ಲ ಹದಬಡೆಯುವೆನ ಕೊಂಡವರನ್ನು, ಹದಬಡಿಯುವೆನ ಕೊಂಡವರನ್ನು. ಏರುತ್ತ ಮುದದಿ ಕೀರ್ತಿಯ ಪಡಿವೆ, ಏರುತ್ತ ಮುದದಿ ಕೀರ್ತಿಯ ಪಡಿವೆ. ಸದ್ಗುಣರ ಸಾಹಿತ್ಯ ಸಮಬಲ, ನಲಿದು ಸಂಭ್ರಮ, ಎದುವರನ ವರವನುನ ಹೊಡೆದು ಮೆರವ ಸುದಿನ. ನಲಿದು ಸಂಭ್ರಮ, ನೋಡಲಿದು ಸಂಭ್ರಮ, ನೋಡ ಇದು ಸಂಭ್ರಮ. ಓಹೋ ಶಿಲಾಬಾಲಕಿಯರು, ಏನೀ ಬಾಲಕಿಯರ ಮೈ ಮಾಡದ ವೈಖರಿ, ಮಿಂಚಿನಂತ ಹೊಳೆಯುವ ಈ ನಯನಗಳು, ಸಂಪಿಗೆ ಹೂವಿನಂತ ನಾಸಿಕ, ಬಳ್ಳಿಯಂತೆ ಬೆಳಗುವ ಈ ನಡುವುಗಳು, ಮಧುಚಂದ್ರನನ್ನೇ ಮೋಗಿಸುವಂತ ಮಂದಹಾಸ. ಇದೊಂದು ಸಾರಿ ಹೇಗಿದೆ ಬಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅರ್ಥಕಿ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಲೆ ನರ್ತಕಿ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವ. ರಣರಂಗದಿ ಧೀರ ಪ್ರಚಂಡ
ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ ಸಾರ್ಥಕಿ ಎಲ್ಲಿ ನಿನ್ನ ಕೃಷ್ಣನು? ಶ್ರೀ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಸ್ವಲ್ಪ ಹೊತ್ತಿನಲ್ಲೇ ಎಚ್ಚರಗೊಳ್ಳುವರು. ಈ ಪೀಠದಲ್ಲೇ ಕುಳಿತುಕೋ. ಏನು? ಕೃಷ್ಣನು ನಿದ್ರಿಸುತ್ತಿರುವನೆ? ಎಷ್ಟೇ ಆಗಲಿ ಗೊಲ್ಲ. ಆಗಲ ವೇಳೆಯಲ್ಲಿ ಗೋಪಿಕ ಸ್ನೇಹರೊಡನೆ ಸರಸ ಸಲ್ಲಾಪವನ್ನು ಆಡಿ ಹಿರಣದಲ್ಲಿ ನಿದ್ರಿಸುವ ಈ ಮೂಢನ ಸೋಗವು ಓಡಿದ್ರ ಎಷ್ಟರ ಮಟ್ಟಿಗಿರುವುದು? ಎಷ್ಟೇ ಆಗಲಿ ಗೊಲ್ಲ. ಗೊಲ್ಲನಿಂದ ಪರಿವರ್ತನಾದರೂ ಗೊಲ್ಲ ಬುದ್ಧಿಯು ಎಲ್ಲಿ ತಾನೇ ಹೋಗುವುದು? ಅದು ಹಾಗಿರಲಿ. ಸಾರ್ಥಕಿ, ನಿನ್ನಲ್ಲಿ ಒಂದು ಮಾತಿರುವುದು. ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಪ್ರಾರಂಭವಾಗಿರುವುದು. ಆದ್ದರಿಂದ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ತಿಳಿಯಿತೋ? ಎಚ್ಚರ. ದುರ್ಯೋಧನ, ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತನ ಎಲ್ಲಿರುವನು ನಾವು ಅಲ್ಲಿಯೇ ಇರುವೆವು. ಸರಿಯಾಗಿ ಹೇಳಿದ ಸಾರ್ಥಕಿ. ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಇಡೀ ಯಾದವ ಸೈನ್ಯವು ನನ್ನ ಕೈ ಸೇರಿಸುತ್ತಾಗುವುದು. ಇರಲಿ, ಈ ಗೊಲ್ಲನು ಎಚ್ಚರಗೊಳ್ಳುವವರೆಗೂ ಅವನು ಈ ಪೀಠದಲ್ಲೇ ಕುಳಿತುಕೊಂಡು ಅವನು ಒಂದು ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವನು. ರಾಜಾದಿರಾಜ ಚಂದ್ರಕುಲ ಚಕ್ರೇಶ್ವರ, ಈ ದುರ್ಯೋಧನ ಸಾರ್ವಭೌಮ ಈ ಗೊಲ್ಲನ ಪಾದ ತಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ. ನನಗೆ ಯೋಗ್ಯವಾದ ಸ್ಥಳ ಅದು ಶಿರಭಾಗದಲ್ಲಿ ಇರುವುದು. ಅಲ್ಲಿಯೇ ಕುಳಿತುಕೊಂಡು